ಅಧಿಕಾರಿಗಳಿಂದ ಸುದ್ದಿಗೋಷ್ಠಿ ನಡೆಸಿದ ಬಳಿಕ ವೆಬ್ಸೈಟ್ನಲ್ಲಿ ಫಲಿತಾಂಶ ಪ್ರಕಟವಾಗಲಿದೆ. ಈ ಬಾರಿ 1124 ಕೇಂದ್ರಗಳಲ್ಲಿ 6.98 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರು. ವಿಜಯನಗರದ ಹೊಸಪೇಟೆಯಲ್ಲೂ ಯುಗಾದಿ ಹಬ್ಬವನ್ನ ಜನರು ಸಂಭ್ರಮದಿಂದ ಆಚರಿಸಿದ್ರು. ಶ್ರೀ ಸಣ್ಣಕ್ಕಿ ವೀರಭದ್ರೇಶ್ವರ ಸ್ವಾಮಿಯ ಭಕ್ತರು ಅಗ್ನಿಕುಂಡವನ್ನ ಹಾಯ್ದರು. ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅಗ್ನಿಕುಂಡ ಹಾಯ್ದು ಭಕ್ತಿಯ ಪರಾಕಾಷ್ಠೆಯನ್ನ ಮೆರೆದರು. ಉತ್ತರ ಕನ್ನಡ ಜಿಲ್ಲೆಯ ಹಲವು ದೇವಸ್ಥಾನಗಳಲ್ಲಿ ಯುಗಾದಿ ಸಂಭ್ರಮಾಚರಣೆ ಜೋರಾಗಿತ್ತು. ಕಾರವಾರದ ಕಾಳಿ ನದಿ ತೀರದ ಪ್ರದೇಶದಲ್ಲಿರುವ ಸಂತೋಷಿ ಮಾತಾ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವ ನಡೆಯಿತು. ಜಿಲ್ಲೆಯ ವಿವಿಧೆಡೆಯಿಂದ ಬಂದ ಭಕ್ತರು ದೀಪವನ್ನ ಬೆಳಗಿಸಿ ಸಂಭ್ರಮ ಪಟ್ಟು ದೇವರಿಗೆ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿದ್ರು. ನಾನಿವತ್ತು ಬಂದಿದ್ದು ಹುಬ್ಳಿಯಿಂದ. ಕಾರವಾರಲ್ಲಿ ಲಕ್ಷ ದೀಪೋತ್ಸವನ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಕೇಳಿದ್ದೆ, ಬಟ್ ನಾನು ಬಂದಿರೋದು ಫಸ್ಟ್ ಟೈಮ್. ಇಲ್ಲಿ ನೋಡಿ ನಂಗೆ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ತುಂಬ ಜನನೂ ಸೇರಿದ್ದಾರೆ. ಇಲ್ಲಿ ಯುಗಾದಿ ಅಂದರೆ ಹೊಸ ವರ್ಷ, ಹಿಂದೂಸ್ಗೆ ಹೊಸ ವರ್ಷ. ಹಾಗೆ ಇಲ್ಲಿ ದೀಪಗಳಿಂದ ಹಚ್ಚಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಯುಗಾದಿನ ನದಿ ದಂಡೆ ಮೇಲಿದೆ. ಹಾಗೆ ದೇವಿನೂ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಯುಗಾದಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಯುಗಾದಿ ಹಬ್ಬ ದಿನ ಸಂತೋಷಿ ಮಾತಾ ಸಂಸ್ಥಾನದಲ್ಲಿ ಲಕ್ಷ ದೀಪೋತ್ಸವವನ್ನು ಆಚರಿಸುತ್ತಾರೆ. ಇವತ್ತು ಸಹ ಲಕ್ಷ ದೀಪೋತ್ಸವವನ್ನು ತುಂಬ ವಿಜೃಂಭಣೆಯನ್ನು ಆಚರಿಸಿದ್ದೇವೆ. ಊರಿನ ಎಲ್ಲರೂ ಜನರು ಬಂದು ಲಕ್ಷ ದೀಪೋತ್ಸವದ ಆನಂದವನ್ನು ತಗೊಂಡಿದ್ದಾರೆ. ಸೊ ನನಗೂ ತುಂಬ ಖುಷಿ ಆಗ್ತಾ ಇದೆ. ಇಷ್ಟು ಜನರನ್ನು ನಾನು ನೋಡ್ತಾ ಇದ್ದೇನೆ. ಫುಲ್ ಖುಷಿ ಆಗ್ತಾ ಇದೆ. ಎಲ್ಲರೂ ಉತ್ಸಾಹದಿಂದ ಬಂದು ಲಕ್ಷ ದೀಪೋತ್ಸವದ ಆನಂದವನ್ನು ತಗೊಂಡಿದ್ದಾರೆ. ಶಿಗ್ಗಾವಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಮಹಿಳೆಯೊಬ್ಬರು ಫ್ರಿಡ್ಜ್ ಖರೀದಿ ಮಾಡಿದ್ದಾರೆ. ಯುಗಾದಿ ಹಬ್ಬದಂದೇ ಶಿಗ್ಗಾವಿ ಪಟ್ಟಣದ ಲತಾ 17,500 ರೂಪಾಯಿಯನ್ನ ಕೊಟ್ಟು ಫ್ರಿಡ್ಜ್ ಖರೀದಿಸಿದ್ದಾಳೆ. ಪ್ರತಿ ತಿಂಗಳು ಬರ್ತಾ ಇದ್ದ 2,000 ರೂಪಾಯಿ ಗೃಹಲಕ್ಷ್ಮಿ ಹಣವನ್ನ ಕೂಡಿಟ್ಟ ಲತಾ ಇದೀಗ ಫ್ರಿಡ್ಜ್ ಅನ್ನ ಖರೀದಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಕಣವಿ ವೀರಭದ್ರೇಶ್ವರ ಜಾತ್ರೆ ಅದ್ದೂರಿಯಾಗಿ ಜರುಗಿತು. ಬಿಬಿಬಿ ಸಂಘದ ಆವರಣದಲ್ಲಿರುವ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಮಹಾರಥೋತ್ಸವ ನೆರವೇರಿತು. ಸಾವಿರಾರು ಭಕ್ತರು ಆಗಮಿಸಿ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿದ್ರು. ಇನ್ನು ಸಾವಿರಾರು ಭಕ್ತರ ಜೈಕಾರ ಮುಗಿಲು ಮುಟ್ಟಿತು. ಇನ್ನು ಬಾಗಲಕೋಟೆಯ ಬಾದಾಮಿ ತಾಲೂಕಿನ ಮತ್ತಿಕಟ್ಟಿ ಗ್ರಾಮದಲ್ಲಿ ಮಾರುತೇಶ್ವರ ರಥೋತ್ಸವ ನಡೆಯಿತು. ಗೋದಡಿ ಮುಹೂರ್ತದಲ್ಲಿ ಸಾವಿರಾರು ಭಕ್ತರ ಹರ್ಷೋದ್ಗಾರದ ಮಧ್ಯೆ ರಥೋತ್ಸವ ಜರುಗಿತು. ಬಾಗಲಕೋಟೆ, ವಿಜಯಪುರ, ಗದಗ ಜಿಲ್ಲೆ ಸೇರಿದಂತೆ ಹಲವೆಡೆಯಿಂದ ಆಗಮಿಸಿದ್ದ ಭಕ್ತರು ರಥೋತ್ಸವಕ್ಕೆ ಉತ್ತತ್ತಿ ಬಾಳೆಹಣ್ಣು ಸಮರ್ಪಿಸಿದ್ರು.
ಬಿಸಿಲಿನ ಬೇಗೆಯಿಂದ ಕಂಗೆಟ್ಟಿದ್ದ ಬಾಗಲಕೋಟೆಯಲ್ಲಿ ವರುಣನ ಸಿಂಚನವಾಗಿದೆ. ಬಾಂಬೆ ಕಾಲೋನಿಯ ಹಲವೆಡೆ ತುಂತುರು ಮಳೆಯಾಗಿದೆ. ಇನ್ನು ಬಾಗಲಕೋಟೆಯ ಜನರು ಬಿಸಿಲಿನಿಂದ ತತ್ತರಿಸಿ ಹೋಗಿದ್ರು. 15 ನಿಮಿಷ ಸುರಿದ ಮಳೆಯಿಂದಾಗಿ ಜನರು ಸಂತಸಗೊಂಡಿದ್ದಾರೆ. ಕೊಪ್ಪಳದಲ್ಲಿ ಯುಗಾದಿ ಹಬ್ಬದಂದೇ ವರ್ಷದ ಮೊದಲ ಮಳೆಯಾಗಿದೆ. ಬಿಸಿಲಿನಿಂದ ಕಂಗೆಟ್ಟ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ. 15ರಿಂದ 20 ನಿಮಿಷಗಳ ಕಾಲ ಸುರಿದ ಜಿಟಿ ಮಳೆ ಜನರನ್ನ ತಂಪಾಗಿಸಿದೆ. ವಿಜಯನಗರದಲ್ಲಿ ಉಚ್ಚಂಗೆಮ್ಮ ದೇವಿ ಓಕಡಿ ವೇಳೆ ಭಾರೀ ಮಳೆಯಾಗಿದೆ. ನೂರಾರು ಭಕ್ತರು ತಾಯಿಯ ಪವಾಡ ಎಂದು ಜೈಕಾರವನ್ನ ಹಾಕಿ ಮಳೆಯಲ್ಲಿ ಕುಣಿದು ಕುಪ್ಪಳಿಸಿದ್ರು. ಇನ್ನು ಯುಗಾದಿ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ಬಾರಿಯೂ ಉಚ್ಚಂಗೆಮ್ಮ ದೇವಿಯ ಓಕಡಿ ಕಾರ್ಯಕ್ರಮದ ವೇಳೆ ಮಳೆ ಸುರಿದಿದೆ. ಭೀಕರ ಬರ ಆವರಿಸಿದ ಪರಿಣಾಮ ನದಿ ಮಲೆನಾಡು ಭಾಗದಲ್ಲಿ ಲೋಕಸಭೆ ಚುನಾವಣೆ ರಣಕಣ ರಂಗೇರಿದೆ. ಶಿವಮೊಗ್ಗ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಕುಂಚೇನಹಳ್ಳಿಯಲ್ಲಿ ಅದ್ದೂರಿಯಾಗಿ ರೋಡ್ ಶೋ ನಡೆಸಿದ್ರು. ಇನ್ನು ಪತ್ನಿಗೆ ನಟ ಶಿವರಾಜ್ ಕುಮಾರ್ ಸಾಥ್ ನೀಡಿದ್ರು. ಈ ವೇಳೆ ಮಾತನಾಡಿದ ಗೀತಾ ಶಿವರಾಜ್ ಕುಮಾರ್, ನಮ್ಮ ಸರ್ಕಾರ 5 ಗ್ಯಾರಂಟಿಯನ್ನ ಕೊಟ್ಟಿದ್ದು ಬರಗಾಲದ ಪರಿಸ್ಥಿತಿಯಲ್ಲಿ ಜನರಿಗೆ ಅನುಕೂಲವಾಗಿದೆ. ಒಂದು ಅವಕಾಶವನ್ನ ಕೊಟ್ಟು ನೋಡಿ, ನಿಮ್ಮ ಧ್ವನಿಯಾಗಿ ನಾನು ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಕೂಡ ಇಲ್ಲೇ ಹುಟ್ಟಿದ್ದು, ಶಿವಮೊಗ್ಗ ಸರ್ಕಲ್ ಹತ್ರ ಮುಂದೆ ಹೋದ್ರೆ ಲೆಫ್ಟ್ ಸೈಡ್ ನಮ್ಮನೆ ಇದ್ದಿದ್ದು ಅಲ್ಲೇ. ಆಮೇಲೆ ಸೆಂಟ್ ಮೇರೀಸ್ ಸ್ಕೂಲಲ್ಲೇ ನಾನು ಓದಿದ್ದು. ನಾನು ಇಲ್ಲಿ 9ನೇ ಕ್ಲಾಸ್ 9th ಸ್ಟ್ಯಾಂಡರ್ಡ್ ಆಗೋವರೆಗೂ ನಾನು ಇಲ್ಲೇ ಓದಿದ್ದು. ಇನ್ನು ನಮ್ಮ ತಂದೆ ಬಂಗಾರಪ್ಪನವರು ಮಾಡಿದ ಯೋಜನೆಗಳಿಂದ ಆಶ್ರಯ ಮನೆ ಅದರಲ್ಲಿ ತಗೊಂಡವರು ಕಲಾವತಿ ಅಂತ ತುಂಬ ಹೆಮ್ಮೆ ಅನಿಸುತ್ತೆ ನಮ್ಮ ತಂದೆಯವ್ರ ಬಗ್ಗೆ. ಅದು ಸುಮಾರು 32-33 ವರ್ಷದ ಹಿಂದೆ ಆಗಿದ್ದ ಯೋಜನೆ ಅದು. ಅದರದ್ದು ಫಲಾನುಭವಿಗಳು ಇನ್ನೂ ಇದ್ದಾರೆ. ಅದ್ರ ಬಗ್ಗೆ ಮಾತಾಡ್ತಾರೆ ಅಂದರೆ ನನಗೆ ತುಂಬ ಖುಷಿ ಆಗುತ್ತೆ. ಎಷ್ಟೊಂದು ಯೋಜನೆಗಳನ್ನ ಮಾಡಿದ್ರು, ಅದರಲ್ಲಿ ಇದು ಒಂದು ಭಾಳ ಸಂತೋಷ ಆಗುತ್ತೆ. ಆಮೇಲೆ ಇಲ್ಲಿ ಹೆಣ್ಣು ಮಕ್ಕಳಿಗೆ ನನಗೆ ಉಡಿ ತುಂಬಿ ನಾನು ಈ ಮನೆ ಮಗಳು ಅನ್ನೋದನ್ನ ಮತ್ತೆ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನನಗೆ ಸಹಕಾರ ಕೊಡಿ. ಆಮೇಲೆ ನಾನೆಲ್ಲ ನಿಮ್ಮೆಲ್ಲರ ಜೊತೆಗಿದ್ದು ನಾನು ನಿಮ್ಮ. ಇನ್ನು ಶಿವಮೊಗ್ಗದ ಕುಂಚೇನಹಳ್ಳಿಯಲ್ಲಿ ಪತ್ನಿಯ ಪರ ನಟ ಶಿವರಾಜ್ ಕುಮಾರ್ ಭರ್ಜರಿಯಾಗಿ ಮತಯಾಚನೆಯನ್ನ ಮಾಡಿದ್ರು. ಈ ವೇಳೆ ಮಾತನಾಡಿದ ಶಿವಣ್ಣ, ಒಂದು ಬಾರಿ ಗೀತಾಗೆ ಅವಕಾಶ ಕೊಡಿ, ಮುಂದೆ ಒಳ್ಳೆಯ ಕೆಲಸ ಮಾಡ್ತಾಳೆ, ಅದಕ್ಕೆ ನಾನು ಗ್ಯಾರಂಟಿ ಅಂತ ಹೇಳಿದ್ರು. ಅಲ್ಲದೆ ಯೋಬರ್ ಕಯ್ಯ ಈ ತಾಂಡನಂತೂ ಅಂತ ಡೈಲಾಗ್ ಹೇಳಿ ರಂಜಿಸಿದ್ರು. ಸುಮ್ಮನೆ ಬಂದ್ರೆ ಅತಿಥಿ, ಹುಡುಕೊಂಡ್ ಬಂದ್ರೆ ನಿಮ್ಗಳ ತಿಥಿ. ಬರ್ಕಯ್ಯ ಮುಂದಾಗಲೇ ಪೇಪರ್ಲಿ ಬರ್ಕೋ, ಈ ತಾಂಡ ನಂದು. ಯಾರು ಮಾಡಕ್ ಬರ್ಬೇಕಾದ್ರೆ ನಾನು ಪರ್ಮಿಷನ್ ಕೇಳ್ಬೇಕು.